ನನಗೆ ಎಲ್ಲ ಮಾಹಿತಿ ಬೆಳಗ್ಗೆ 5 ಗಂಟೆಗೆ ತಲುಪಿದೆ. ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆರ್ಡರ್ ಕೂಡ ನಾವು ಮಾಡಿದ್ದೀವಿ. ವಾಸ್ತವಾಂಶ ತಿಳಿದಿದೆ. ಮಾಧ್ಯಮದಲ್ಲಿ ಈಗಾಗಲೇ ಕೆಲವು ವಿಚಾರಗಳನ್ನೆಲ್ಲ ಇಲ್ಲ ತೋರಿಸ್ತಾ ಇದ್ದಾರೆ. ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಕೆಲವೆಲ್ಲ ದಾಖಲೆ ವಸ್ತುಗಳನ್ನೆಲ್ಲ ಬಂದೂಕೆಲ್ಲ ಕೂಡ ಸೀಸ್ ಮಾಡಿದೆ. ಒಬ್ಬರನ್ನ ಸಾಗಣೆ ಮಾಡುವಂಥ ಸಂದರ್ಭದಲ್ಲಿ ಸಾವೊಪ್ಪಿದೆ. ಮಿಕ್ಕಿದವ್ರನ್ನೆಲ್ಲ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಏನು ಒಂದು ಶಿಶಿಯ ಶರೀರಗಳನ್ನು ಕೂಡ ಇವತ್ತು ಪರಿಶೀಲನೆ ಕೂಡ ಎಲ್ಲ ನಡೀತಾ ಇದೆ. ಸೊ ಎಲ್ಲ ನಮ್ಮ ಮ್ಯಾಜಿಸ್ಟ್ರೇಟ್ ಅವರು ಎನ್ಕ್ವೈರಿ ಮಾಡಿದ ನಂತರ ಮಿಕ್ಕಿದ ವಿಚಾರ ರಾಜ್ಯದ ಜನತೆ ಗಮನವನ್ನು ಸೆಳೆದಿದೆ. ಇವತ್ತು ನಮಗೆಲ್ಲರ ಅವರ ಹೆಜ್ಜೆ ಗುರುತುಗಳು ನಮ್ಮ ಯುವಕರಿಗೆ ಸ್ಫೂರ್ತಿಯಾಗಿದೆ. ಇಂಥ ಸಂದರ್ಭದಲ್ಲಿ ಇಂಥ ನಾಯಕರುಗಳು ಈ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿಗೋಸ್ಕರ ಮತ್ತೆ ಹುಟ್ಟಿ ಬರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಇಂಥ ಹೋರಾಟಗಾರನ ಹೆಸರು ಶಾಶ್ವತವಾಗಿ ಉಳಿಲಿ ಅಂತ ಹೇಳಿ ಇವತ್ತು ಬೆಳಗಾಂ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕವಾದಂತಹ ಕ್ಷೇತ್ರವನ್ನು ಈಗಾಗಲೇ ಜನರಿಗೆ ಅಲ್ಲಿ ಭೇಟಿ ಕೊಟ್ಟು ಇತಿಹಾಸ, ಅವರ ಆಚಾರ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಕೂಡ ಈಗಾಗಲೇ ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಬೆಂಗಳೂರು ನಗರದ ಕೇಂದ್ರ ಭಾಗದಲ್ಲಿ ಈ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮುಖಂಡರಾದಂಥ ನಮ್ಮ ದಿನೇಶ್ ಗುಂಡೂರಾವ್ರವರು ಕೂಡ ಹಿಂದೆ ಈ ಜಾಗವನ್ನು, ಇಂಥ ಒಂದು ಪವಿತ್ರವಾದಂಥ ಭೂಮಿಯನ್ನು, ಈ ಒಂದು ದೇಶದ ಭಕ್ತಿ, ದೇಶಕ್ಕೆ ತ್ಯಾಗದ ನಾಯಕರನ್ನ ಇಲ್ಲಿ ಈ ವೃತ್ತಕ್ಕೆ ಹೆಸರಿಡಬೇಕು ಅಂತ ಹೇಳಿ ಏನು ನಮ್ಮ ಅನೇಕ ರೇವಣ್ಣವರು, ಹುಚ್ಚಪ್ಪನವರು ಇಂಥ ಅನೇಕ ಸ್ನೇಹಿತರುಗಳೆಲ್ಲ ಸೇರಿ ಹೆಜ್ಜೆ ಹಾಕಿದ್ರು, ಮುನ್ನಾಲೋಚನೆಯನ್ನ ಒಂದು ಪ್ರಸ್ತಾವನೆ ಮಾಡಿದ್ರು. ಅದಕ್ಕೂ ಕೂಡ ಒಪ್ಪುದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮೇಲ್ಸೇತುವೆ ಎಲ್ಲ ಕೂಡ. ಸೊ ಇವತ್ತು ಎಲ್ಲರಿಗೂ ಸ್ವರ್ಗ ಸಿಗ್ತದೆ. ಆದರೆ ಇಂಥ ಶೌರ್ಯದ ಸ್ವರ್ಗ ಇದೆಯಲ್ಲ, ಈ ದೇಶದ ನಮ್ಮೆಲ್ಲ ಯುವಕರಿಗೆ ಇದು ಬಹಳ ಪ್ರಮುಖವಾದಂಥ ವಿಚಾರ. ಶಿಕ್ಷಣ ಕೂಡ ನಮ್ಮ ಹಕ್ಕು ಅನ್ನೋದನ್ನ ಅವರು ಆವತ್ತಿನ ಕಾಲದಲ್ಲೇ ಪ್ರತಿಪಾದನೆಯನ್ನು ಮಾಡಿದ್ದನ್ನ ನಾವೆಲ್ಲ ಸ್ಮರಿಸ್ಕೊಳ್ಬೇಕು. ಸೊ ದೇಶವನ್ನ ರಾಯಣ್ಣವರ ಹುಟ್ಟಿದ ದಿನ, ಸತ್ತ ದಿನ ಇವೆರಡು ಕೂಡ ಈ ದೇಶದ ಇತಿಹಾಸ ಪುಟದಲ್ಲಿ ಸೇರ್ಕೊಂಡಿದೆ. ಸ್ವಾತಂತ್ರ್ಯದಲ್ಲಿ ಮತ್ತು ಗಣರಾಜ್ಯ ಇವೆರಡೂ ಕೂಡ ಒಂದು ಕಾಕತಾಳಿಯಂತೆ ನಾವೆಲ್ಲರೂ ಕೂಡ ಅವ್ರನ್ನ ಸ್ಮರಿಸ್ತಾ ಇದ್ದೇವೆ. ಅವರ ಹೆಜ್ಜೆ ಗುರುತುಗಳು ಯುವಕರ ಬದುಕಿನಲ್ಲಿ ಪ್ರತಿಯೊಬ್ಬರೂ ಕೂಡ ಮೈಗೂಡಿಸ್ಕೊಳ್ಳಿ ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯದ ನಿಮ್ಮೆಲ್ಲರ ಸೇವಕರಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ರಾಜ್ಯದ ಎಲ್ಲ ಜನತೆಗೆ ಈ 80ನೇ ವರ್ಷದ ಈ ಸ್ವಾತಂತ್ರ್ಯದ ಶುಭ ಸಂದರ್ಭದಲ್ಲಿ, ಸಂಗೊಳ್ಳಿ ರಾಯಣ್ಣ ಜನ್ಮದಿನ ಸಂದರ್ಭದಲ್ಲಿ ಶುಭಕಾಮನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.